ಎಲ್ಲ ಸಾಧ್ಯತೆಗಳು ಡಿ ಕೆ ಶಿವರು ಸೇಮ್ ಆದ್ರೆ ಅವು ಸಾಧ್ಯತೆಗಳಿದಾವೆ. ಇವೆಲ್ಲ ನೆರಗಟ್ಟಿನಲ್ಲ ಸತೀಶ್ ಅವರು ಇದನ್ನು ಆದಷ್ಟು ತಡಿಬೇಕು ಅಂತ ಪ್ರಯತ್ನ ನಡೆಸಿದಾರೆ. ನೋಡೋಣ ತೆರೆಯಕ್ಕೆ ಆಗ್ತದನ ಅಥವಾ ಇಲ್ವಾ ಅನ್ನುವಂಥದ್ದು. ಜೊತೆಗೆ ಡಿ ಕೆ ಶಿವರು ಸೇಮ್ ಆದರೆ ತುರ್ತು ಮಾತ್ರ ಇಷ್ಟು ಒಂದು ಹೇಳ್ಬೋದು, ಸತೀಶ್ ಅವ್ರ ಸಮೀಪದಲ್ಲಿ ಸೇಮ್ ಆಗುವಂಥ ಕನಸು ಸ್ವಲ್ಪ ದೂರ ಆಗ್ತದೇನೋ ಯಾರಿಗೂ ಗೊತ್ತು. ಅವರು ಸಹ ಸಾಕಷ್ಟು ಹೋರಾಟಗಾರಿದ್ದಾರೆ. ಸತೀಶ್ ಅವರು ಸಾಕಷ್ಟು ಇಲ್ಲಿವರೆಗೆ ಈ ಹಂತಕ್ಕೆ ಬಂದು ನಿಂತಿದ್ದಾರೆ ಅಂದ್ರೆ ಅವರಲ್ಲೂ ಜಾಣ್ಮೆ ಅನುಭವ ಅದ. ಜೊತೆಗೆ ಅವ್ರ ಬೆಂಬಲಿಗರು ಇದ್ದಾರೆ, ಅಹಿಂದ ಸಂಘಟನೆ ಅದ, ಜೊತೆಗೆ ಸಿದ್ದರಾಮಯ್ಯನವರು ಅದಾರ. ಏನು ಬೇಕಾದ್ರೆ ಆಗ್ಬೋದು ಅಲ್ವಾ. ನನಗೆ ಅನಿಸಿದ ಕೆಲವು ಮಾತನ್ನು ಹೇಳಿದ್ದೀನಿ. ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸ್ವಚ್ಛತೆ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.